ಯೋಹಾನನು ಬರೆದಂತಹ ಸುವಾರ್ತೆ 11ನೇ ಅಧ್ಯಾಯ 15ನೇ ವಾಕ್ಯ. ಲಾಜರನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೆ ಇದ್ದದ್ದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಈ ವಾಕ್ಯದಲ್ಲಿ ಲಾಜರನು ಸತ್ತು ಹೋದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿಗೆ ಸುದ್ದಿಯನ್ನು ಕಳುಹಿಸಿದ್ದಾಗಿಯೂ ಕೂಡ ಆತನು ತಡ ಮಾಡಿದ ನಿಮಿತ್ತ ರೋಗವು ಹೆಚ್ಚಾಗಿ ಲಾಜರನು ಸತ್ತು ಹೋದನು. ಸತ್ತು ಹೋಗಿ ಅವನನ್ನು ಸಮಾಧಿ ಮಾಡಿ 4 ದಿನಗಳಾದ ನಂತರ ಈಗ ಯೇಸು ಕ್ರಿಸ್ತನು ಬೆತಾನಿಯಾಗೆ ಹೋಗುವಂತೆ ತನ್ನ ಶಿಷ್ಯರಿಗೆ ಹೇಳುತ್ತಾ, ಲಾಜರನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೆ ಇದ್ದದ್ದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ನಾನು ಇದುವರೆಗೂ ಅದ್ಭುತಗಳನ್ನು ಮಾಡಿರುವುದನ್ನ ನೋಡಿದ್ದೀರಿ. ನಾನು ರೋಗಿಗಳನ್ನ ಗುಣ ಮಾಡಿದ್ದೇನೆ, ದೆವ್ವ ಹಿಡಿದವರಿಗೆ ಬಿಡುಗಡೆಯನ್ನ ಕೊಟ್ಟಿದ್ದೇನೆ, ಅಸ್ವಸ್ಥತೆಗಳನ್ನ ನೀಗಿಸಿದ್ದೇನೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದೇನೆ, ಕುಂಟರು ನಡೆಯುವಂತೆ ಮಾಡಿದ್ದೇನೆ, ಅನೇಕ ಅದ್ಭುತಗಳನ್ನು ಮಾಡಿದ್ದೇನೆ. ಆದರೆ ಸತ್ತು ಹೋಗಿ 4 ದಿವಸಗಳಾಗಿರುವಂಥ ಒಬ್ಬನ ಜೀವಿತದಲ್ಲಿ ಅದ್ಭುತ ಮಾಡುವುದನ್ನು ಇದೇ ಮೊದಲ ಬಾರಿಗೆ ನೀವು ನೋಡಲಿದ್ದೀರಿ. ಇದರ ಮೂಲಕವಾಗಿ ನಿಮ್ಮ ನಂಬಿಕೆಯು ಹೆಚ್ಚಲಿದೆ. ನೀವು ನನ್ನನ್ನು ಇನ್ನೂ ಹೆಚ್ಚಾಗಿ ನಂಬುವಂತೆ, ಇನ್ನೂ ಹೆಚ್ಚಾಗಿ ನನ್ನನ್ನು ಆಶ್ರಯಿಸಿಕೊಳ್ಳುವಂತೆ, ನನಗೋಸ್ಕರ ಜೀವಿಸುವುದಕ್ಕೆ ಇದು ಕಾರಣವಾಗುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ನಿಮಿತ್ತವಾಗಿ ಸಂತೋಷ ಪಡುತ್ತಾ ಇದ್ದಾನೆ. ಒಂದು ಕಡೆ ಆತನು ಆ ರೀತಿಯಾಗಿ ಸಂತೋಷ ಪಡುತ್ತಾ ಇದ್ದರೆ, ಮತ್ತೊಂದು ಕಡೆ ಲಾಜರ್ನ ಕುಟುಂಬದಲ್ಲಾದರೂ, ಮಾರ್ತಾ ಮರಿಯಳಾದರೂ ಕಣ್ಣೀರಿನಲ್ಲಿ ಎಲ್ಲ ಮುಗಿದು ಹೋಯಿತು ಎಂಬುದಾಗಿ ನಿರಾಸೆಯಲ್ಲಿ ಇದ್ದಾರೆ. ಆದರೆ ದೇವರವರ ಕಣ್ಣೀರನ್ನು ಕೂಡ ಒರೆಸುವಂತೆ ಅದ್ಭುತವನ್ನ ಮಾಡಿ ಅವರ ಜೀವಿತದಲ್ಲಿ ಹೊಸ ಆರಂಭವನ್ನ ಅನುಗ್ರಹಿಸಿದನು. ಅಷ್ಟು ಮಾತ್ರವಲ್ಲ, ತನ್ನ ಶಿಷ್ಯರು ಕೂಡ ವಿಶೇಷವಾಗಿ ಆತನನ್ನ ನಂಬುವಂತೆ, ಭರವಸೆ ಇಡುವಂತೆ ವಿಷಯಗಳು ಬದಲಾದವು. ಇದೇ ಪ್ರಕಾರವಾಗಿ ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ವಿಷಯಗಳಲ್ಲಿ ಇನ್ನೂ ದೇವರು ಉತ್ತರ ಕೊಟ್ಟಿಲ್ಲ, ಕೆಲವೊಂದು ವಿಷಯಗಳಲ್ಲಿ ಇನ್ನೂ ಬಿಡುಗಡೆಯಾಗಿಲ್ಲ, ಅದ್ಭುತವನ್ನ ಕಂಡಿಲ್ಲ, ಇನ್ನೂ ಆಶೀರ್ವಾದಗಳನ್ನು ಅನುಭವಿಸಿಲ್ಲ, ತಡವಾಗುತ್ತಾ ಇದೆ, ವಿಳಂಬವಾಗುತ್ತಾ ಇದೆ. ಎಷ್ಟು ಪ್ರಾರ್ಥನೆ ಮಾಡುವುದು, ಎಷ್ಟು ಬೇಡಿಕೊಳ್ಳುವುದು, ಎಷ್ಟು ಉಪವಾಸ ಮಾಡುವುದು, ದೇವರು ಯಾಕೆ ಏನು ಮಾಡುತ್ತಾ ಇಲ್ಲ ಎಂಬುದಾಗಿ ಅನೇಕ ಪ್ರಶ್ನೆಗಳಿಂದ ನೀವು ಕಾಯುತ್ತಾ ಇರಬಹುದು. ದೇವರು ನಿಮಗೆ ಉತ್ತರವನ್ನ ಕೊಡುತ್ತಾ ಇದ್ದಾರೆ. ನಾನು ನಿನ್ನ ಜೀವಿತದಲ್ಲಿ ಮಾಡುವಂತ ಅದ್ಭುತವನ್ನ ಕಂಡು ಅನೇಕರು ನನ್ನನ್ನು ನಂಬುವಂತೆ, ನನ್ನಲ್ಲಿಟ್ಟಿರುವಂತ ತಮ್ಮ ನಂಬಿಕೆಯನ್ನ ಬಲಪಡಿಸಿಕೊಳ್ಳುವಂತೆ ನಾನು ಅದ್ಭುತವನ್ನ ಮಾಡಲಿದ್ದೇನೆ. ಅದಕ್ಕೋಸ್ಕರ ಒಂದು ಸಮಯವನ್ನ ನೇಮಿಸಿದ್ದೇನೆ. ನಿನಗಾಗಿ ನೇಮಿಸಲ್ಪಟ್ಟಿರುವಂತಹ ಅದ್ಭುತವನ್ನ, ಆಶೀರ್ವಾದವನ್ನ, ಬಿಡುಗಡೆಯನ್ನ ಯಾರಿಂದಲೂ ತೆಗೆದುಹಾಕುವುದಕ್ಕೆ ಸಾಧ್ಯವಿಲ್ಲ. ಅದು ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿ ಬಂದೇ ಬರುತ್ತದೆ. ಆದರೆ ನನ್ನ ಉದ್ದೇಶವನ್ನು ಅದರ ಮೂಲಕವಾಗಿ ನೆರವೇರಿಸುವುದಕ್ಕಾಗಿಯೇ ಈ ವಿಳಂಬ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ಆದ್ದರಿಂದ ಈ ದಿವಸಗಳಲ್ಲಿ ವಿಳಂಬವಾಗುತ್ತಾ ಇದೆ, ತಡವಾಗುತ್ತಾ ಇದೆ ಎಂಬುದಾಗಿ ವಿಷಯಗಳನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ ಕುಂದಿ ಹೋಗಬೇಡಿ. ಕರ್ತನು ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನ ಬಲವು ಎಂದಿಗೂ ಕುಂದಿ ಹೋಗುವುದಿಲ್ಲ. ಆತನು ಎಲ್ಲವನ್ನು ಉಂಟು ಮಾಡುವುದಕ್ಕೆ, ಶೂನ್ಯತೆಯಿಂದ ಕೂಡ ಸಕಲವನ್ನು ಸೃಷ್ಟಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆತನು ಹೇಳಿದ್ದು ಹಾಗೆ ನೆರವೇರುತ್ತದೆ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ಬಂದೇ ಬರುತ್ತದೆ ಎಂಬುದನ್ನು ತಿಳಿದು ಕರ್ತನ ಮೇಲಿರುವಂತಹ ನಂಬಿಕೆಯಲ್ಲಿ, ನಂಬಿಗಸ್ತತೆಯಲ್ಲಿ, ಸಮರ್ಪಣೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಲಾಜರ್ನು ಸತ್ತು 4 ದಿವಸಗಳಾದ ಮೇಲೆ ನೀನು ಬೆತಾನಿಯಾಗೆ ಬಂದು ಅವನನ್ನು ಜೀವದಿಂದ ಎಬ್ಬಿಸಿ ಮಾರ್ತಳ ಮರಿಯಳ ಕಣ್ಣೀರನ್ನು ಒರೆಸಿದ್ದು ಮಾತ್ರವಲ್ಲ, ನಿನ್ನ ಶಿಷ್ಯರ ನಂಬಿಕೆಯನ್ನು ಕೂಡ ಇನ್ನೂ ಹೆಚ್ಚಿಸಿದಂತೆ, ಇನ್ನೂ ಆಶ್ಚರ್ಯಪಡುವಂತಹ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿದ ಹಾಗೆ ದಿವಸಗಳಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಕೆಲವೊಂದು ವಿಷಯ ತಡವಾಗುತ್ತಾ ಇದೆ, ವಿಳಂಬವಾಗುತ್ತಾ ಇದೆ. ಕಾದಿದ್ದೇನೆ, ಪ್ರಾರ್ಥಿಸುತ್ತಾ ಇದ್ದೇನೆ, ಉಪವಾಸ ಮಾಡುತ್ತಾ ಇದ್ದೇನೆ, ದೇವರೇ ಬಿಡುಗಡೆ ಎಲ್ಲಿ ಎಂಬುದಾಗಿ ಕಾಯುತ್ತಾ ಇರುವಂತಹ, ಬೇಡುತ್ತಾ ಇರುವಂತಹ ಜೀವಿತಗಳಲ್ಲಿ ಕರ್ತನೆ ನಿನ್ನ ಮಹತ್ತಾದಂತಹ ಬಲವು ತೋರ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ, ಬಿಡುಗಡೆಯ ಪೂರ್ಣತೆಯನ್ನು ಅನುಭವಿಸುವಂತೆ, ಆಶೀರ್ವಾದವನ್ನು ಅನುಭವಿಸುವಂತೆ ಕರ್ತನೆ, ಅನೇಕರದನ್ನು ನೋಡಿ ನಿನ್ನ ಮೇಲೆ ನಂಬಿಕೆಯನ್ನು ಇಡುವಂತೆ, ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ, ನಿನಗೋಸ್ಕರ ಜೀವಿಸುವಂತೆ ಪೂರ್ಣವಾಗಿ ಒಪ್ಪಿಸಿ ಕೊಡುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ
ಮಾಡು ಅಪ್ಪ. ನಿನ್ನ ಯೋಜನೆಗಳು, ನಿನ್ನ ಕಾಲು ಕರ್ತನೆ ಎಂದೆಂದಿಗೂ ಕೂಡ ಸರಿಯಾಗಿಯೇ ಇರುತ್ತದೆ ಅಪ್ಪ. ನಾವು ಅದನ್ನು ನಂಬುತ್ತೇವೆ. ನಿಮ್ಮ ಮೇಲೆ, ನಿಮ್ಮ ಸಮಯದ ಮೇಲೆ, ನಿಮ್ಮ ಬಲದ ಮೇಲೆ ಪೂರ ಭರವಸೆಯನ್ನು ಇಟ್ಟು ನಿಮಗೆ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೀವಿತಗಳನ್ನು ಉನ್ನತವಾಗಿ ಆಶೀರ್ವದಿಸಿ ವಿಶೇಷವಾಗಿ ಘನಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.